ಇನ್ನೇನು ದಸರಾ ಆರಂಭ ಆಗುತ್ತೆ. ಇದೀಗ ನಾಡ ಹಬ್ಬ ದಸರಾ ಜಂಬೂ ಸವಾರಿಗೆ ಗಜಪಡೆ ಸಜ್ಜಾಗಿದೆ. ದಸರಾಗೆ ಗಜಪಡೆಯ ಆಗಮನಕ್ಕೆ ಇದೀಗ ಶುರುವಾಯಿತು ಸಿದ್ಧತೆ. ಎಲ್ಲರೂ ಕೂಡ ಆನೆಯನ್ನ ನೋಡೋಕೆ ಹೋಗಬೇಕು ದಸರಾಕ್ಕೆ ಅಂತ ಆಸೆ ಪಡ್ತಿರ್ತಾರೆ. ಯಾಕೆ ಅಂತ ಅಂದ್ರೆ ಆ ಜಂಬೂ ಸವಾರಿಯನ್ನ ಮಾಡುವಂತ ಆನೆಗಳು, ಆ ನಾಡ ದೇವತೆಯನ್ನ ಹೊತ್ತು ಮೆರೆಸುವಂತ ಆನೆಗಳನ್ನ ಕಣ್ತುಂಬಿಕೊಳ್ಬೇಕು ಅಂತ ಇದೀಗ ದಸರಾಗೆ ಗಜಪಡೆಯ ಆಗಮನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆಗಸ್ಟ್ 26ಕ್ಕೆ ಮೈಸೂರಿಗೆ ಮೊದಲ ತಂಡದ 9 ಆನೆಗಳು ಎಂಟ್ರಿಯನ್ನ ಕೊಡ್ತಾ ಇದೆ. ಕಾಡಿನಿಂದ ನಾಡಿಗೆ ಬರಲಿವೆ ದಸರಾ ಗಜಪಡೆಗಳು. ವೀರನ ಹೊಸಹಳ್ಳಿಯಲ್ಲಿ ಅದ್ಧೂರಿ ಗಜಪಯಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವೀರನ ಹೊಸಹಳ್ಳಿಯಿಂದ ಅರಣ್ಯ ಭವನಕ್ಕೆ ಆನೆಗಳ ಪಯಣ. ಆಗಸ್ಟ್ 28ಕ್ಕೆ ಅರಮನೆ ಆವರಣಕ್ಕೆ ಗಜಪಡೆ ಎಂಟ್ರಿಯನ್ನ ಕೊಡುತ್ತೆ. ಜಂಬೂ ಸವಾರಿ ಮುಗಿಯುವವರೆಗೂ ಅರಮನೆಯಲ್ಲೇ ವಾಸ್ತವ್ಯವನ್ನ ಹೂಡ್ತವೆ. ಈಗಾಗಲೇ ಆನೆಗಳ ವಾಸ್ತವ್ಯಕ್ಕೆ ತಾತ್ಕಾಲಿಕ ಶೆಡ್ ನಿರ್ಮಾಣ. ಅರಮನೆ ಆವರಣದಲ್ಲಿ ತಾತ್ಕಾಲಿಕ ಶೆಡ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಮಾವುತರು ಕಾವಾಡಿಗಳ ಕುಟುಂಬಕ್ಕೂ ಕೂಡ ವಾಸ್ತವ್ಯದ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. 2ನೇ ಹಂತದಲ್ಲಿ 3ನೇ ಆನೆಗಳ ತಂಡ ಮೈಸೂರಿಗೆ ಆಗಮನವನ್ನ ಮಾಡ್ತಾ ಇದ್ದಾರೆ. ದಸರಾ ಸಿದ್ಧತೆ ನಡೀತಾ ಇದೆ ಮೈಸೂರಿನಲ್ಲಿ. ಸೊ ಹಾಗಾಗಿ ಆನೆಗಳನ್ನು ಕೂಡ ಎಂಟ್ರಿಯನ್ನ ಕೊಡ್ತಾವೆ ಅಲ್ವಾ. ಆನೆಗಳನ್ನ ನೋಡೋಕೆ ಅಂತಾನೆ ಎಷ್ಟೋ ಜನ ದಸರಾಕ್ಕೆ ಹೋಗ್ತಾರೆ. ಅದ್ರ ಜೊತೆಗೆ ಆ ನಾಡ ದೇವತೆಯನ್ನ ಕೂಡ ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅಂತ. ಇನ್ನು ಆನೆಗಳ ತಾಲೀಮನ್ನ ಕೂಡ ನಡೆಸಬೇಕಾಗುತ್ತೆ. ಈಗ ನೋಡಿ, ಜಾಸ್ತಿ ಜನ ಬಂದು ಅಂತಂದ್ರೆ ದಿಢೀರಂತ ಒಮ್ಮೆ ಜಾಸ್ತಿ ಜನವನ್ನ ನೋಡಿದಾಗ ಈ ಪ್ರಾಣಿಗಳು ಭಯಭೀತ ಆಗುವಂಥದ್ದಾಗ್ಬೋದು, ಅಥವಾ ಏನೋ ಅದಕ್ಕೆಲ್ಲ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ. ಅದ್ರ ಜೊತೆಗೆ ಇದೀಗ ಪ್ರತಿ ಬಾರಿನೂ ಕೂಡ ಈ ಆನೆಗಳು ಒಂದೊಂದೇ ಭೀಮ ಅನ್ನುವಂಥ ಹೆಸರು, ಅರ್ಜುನ ಎಲ್ಲವೂ ಕೂಡ ಒಂದೊಂದೇ ಆದಂಥ ಹೆಸರುಗಳನ್ನ ಇಟ್ಕೊಂಡು ಬಂದಿರ್ತೇವೆ. ಆನೆಗಳನ್ನು ನಾವು ನೋಡಿರ್ತೀವಿ, ಕಣ್ತುಂಬಿಕೊಂಡಿರ್ತೀವಿ. ಅದರ ಜೊತೆಗೆ ಆನೆಗಳ ಸಿದ್ಧತೆ ಅಂದರೆ ಯಾವ ರೀತಿಯಾಗಿ ಅವಕ್ಕೆ ವಾಸ್ತವ ಯಾವ ರೀತಿಯಾಗಿರಬೇಕು, ಇದೇ ಪರ್ಟಿಕ್ಯುಲರ್ ಆಗಿ ಇದೇ ರೀತಿಯಲ್ಲಿ ಅವಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಈಗ ಕಾವಾಡಿಗಳು ಅಥವಾ ಮಾವುತರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಮೊದಲನೆಯ ತಂಡದಲ್ಲಿ ಟೋಟಲ್ ಆಗಿ 9 ಆನೆಗಳು ಮೈಸೂರಿಗೆ ಬರುತ್ತವೆ. ಇನ್ನು ಆಗಸ್ಟ್ 26ರಂದು 9 ಆನೆಗಳು ಮೈಸೂರಿಗೆ ಎಂಟ್ರಿಯನ್ನು ಕೊಡ್ತವೆ.